ಸೊ ಎಕ್ಸಾಮ್ಸು ಕೊಡ್ತಾ ಕೊಡ್ತಾ ಪ್ರಿಪೇರ್ ಮಾಡ್ತಾರೆ. ಸೊ ಅದೇ ರೀತಿ ಲೈಫ್ನಲ್ಲೂ ಕೂಡ ಅಷ್ಟೇ, ನನ್ನ ಗುರಿಗಳನ್ನ ಹೆಂಗೆ ಇಟ್ಕೋಬೇಕಂತಂದ್ರೆ ಚಿಕ್ಕ ಚಿಕ್ಕವು ಮಾಡ್ತಾ ಫಸ್ಟ್ ಇವಾಗ ಹೆಂಗೆ ಮಾಡ್ತೀವಿ, ಫಸ್ಟ್ ಟೆಸ್ಟು ಮಂತ್ಲಿ ಟೆಸ್ಟ್ ಎಲ್ಲ ಸೊ ನೀವು ಅಲ್ಲಿ ಬರೋಷ್ಟರಲ್ಲಿ ಏನಾಗುತ್ತೆ, ಹಾಫ್ ಇಯರ್ಗೆ ಬರೋಷ್ಟರಲ್ಲಿ ಈ ಚಾಪ್ಟರ್ಗಳು ತುಂಬ ಈಸಿ ಆಗ್ಬಿಟ್ಟಿರುತ್ತೆ. ಯಾಕೆಂದರೆ ಓದಿ ಓದಿ ಅದನ್ನು ಸ್ವಲ್ಪ ಟೈಮು ಈಸಿ ಹಾಗೆ ಸ್ಮಾಲ್ ಸ್ಟೆಪ್ಸ್ ಆಗುತ್ತೆ. ಇದೇ ರೀತಿ ಗುರಿ ನಿರ್ಧಾರ, ನಾವೇನೇ ಒಂದು ಗುರಿ ಸಾಧನೆ ಮಾಡಬೇಕು ಅಂತ, ಸೇ ಫಾರ್ ಎಕ್ಸಾಂಪಲ್ ನಾನು ಸಿಂಗರ್ ಆಗಬೇಕು ಅಂತ ಅನ್ಕೊಳ್ತೀನಿ. ಫಸ್ಟ್ ಸರಿಗಮಪ ಇಂದ ಸ್ಟಾರ್ಟ್ ಮಾಡಬೇಕು. ಅಥವಾ ಅಂದರೆ ಫಸ್ಟ್ ಹೋದರೆ ಬರೀ ಒಂದೇ ಹೇಳ್ಕೊಡೋದು ನಿಮಗೆ, ಎಲ್ಲ ಫುಲ್ ಸರಿಗಮ ಪದನಿಸ ಹೇಳ್ಕೊಡಲ್ಲ. ಫಸ್ಟ್ ದಿನ ಅಂತಾನೆ ಹೇಳ್ಕೊಡ್ತಾರೆ, ಅದನ್ನ 3-4 ಡಿಫ್ರೆಂಟ್ ವೆರೈಟಿಯಲ್ಲಿ ಹೇಳ್ಕೊಡ್ತಾರೆ. ಬಟ್ ಏನಂದ್ರೆ ಲಾಸ್ಟಲ್ಲಿ ನಿಮ್ದು ಏನಂತಂದ್ರೆ ಹಾಡೋದು ಕಲಿಯೋದು ಇಂಪಾರ್ಟೆಂಟ್ ಅಂತ. ಬಟ್ ಸ್ಟೆಪ್ಸು ತುಂಬ ಚಿಕ್ಕದಾಗ್ತಾ ಹೋಗುತ್ತೆ. ಆ ಥರ ನಾವು ಯಾವಾಗಲೂ ಹೋಗೋದಿರ್ಬೇಕು, ಅದ್ರ ಕಡೆ ಚಿಕ್ಕ ಸ್ಟೆಪ್ಸ್ ಅಂತಲೇ ಹೋಗ್ಬೇಕು. ಅಥವಾ ದೊಡ್ಡದು ಅಂತ ಮಾಡ್ಕೊಂಡ್ಬಿಟ್ಟು ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಟ್ಟು ಇರಬಾರ್ದು. ನೆಕ್ಸ್ಟ್ ಒನ್